ನಾವು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶ್ರೀನಾಥ. ಪ್ರಕೃತಿ ಚಿಕಿತ್ಸಕರು ರೋಗಗಳಲ್ಲಿ 3 ಗುಂಪುಗಳನ್ನಾಗಿ ಮಾಡ್ತಾರೆ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ರೋಗ ನಿವಾರಣೆಯಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ನೀವೇ ವಹಿಸಬಹುದು ನಿಮ್ಮ ರೋಗಗಳ ನಿವಾರಣೆಯಲ್ಲಿ. ಮತ್ತೆ ದೊಡ್ಡ ದೊಡ್ಡ ರೋಗಗಳು ಬರಲಾರದ ಹಾಗೆ ಕಾಪಾಡಿಕೊಳ್ಬಹುದು. 3 ಗುಂಪುಗಳು ಯಾವ್ಯಾವ್ದಪ್ಪ ಅಂತಂದ್ರೆ, ಮೊದಲನೇದು ಅಕ್ಯೂಟ್ ಡಿಸೀಸ್ ಅಂತ ಹೇಳಿ, ಶೀಘ್ರ ರೋಗಗಳು ಅಂತ. ಆಮೇಲೆ ಎರಡನೇದು ಕ್ರಾನಿಕ್ ಡಿಸೀಸಸ್, ದೀರ್ಘ ರೋಗಗಳು. ಮೂರನೇದು ಡಿಸ್ಟ್ರಕ್ಟಿವ್ ಡಿಸೀಸಸ್ ಅಂದ್ರೆ ಮಾರಣಾಂತಿಕ ರೋಗಗಳು. ಶೀಘ್ರ ರೋಗಗಳು ಮೊದಲನೇದು ಅಕ್ಯೂಟ್ ಡಿಸೀಸಸ್ ಅಂದ್ರೆ ಏನು? ಅವು ಬರೋದು ಬೇಗ, ಹುಷಾರಾಗೋದು ಬೇಗ, ಮತ್ತು ಆಗಿಂದಾಗೆ ಬರ್ತಿರ್ತಾವ, ಬರ್ಲೂ ಬೇಕು. ಹೆಂಗೆ ನೀವು ಮನೆ ಕಸ ಹೊಡಿತೀರಾ, ಧೂಳು ಹೊಡಿತೀರಾ, ನಿಮ್ ಬಟ್ಟೆ ತೊಳ್ಕೊಳ್ತೀರಾ, ನೀವು ಸ್ನಾನ ಮಾಡ್ತೀರಾ, ಹಾಗೆ ಶರೀರದ ಒಳಭಾಗ ಅಂದ್ರೆ ಹೊಟ್ಟೆ, ಶ್ವಾಸಕೋಶ, ಗರ್ಭಕೋಶ ಹೆಣ್ಮಕ್ಳಿಗೆ, ಆಮೇಲೆ ಒಟ್ಟು ರಕ್ತ ಶುದ್ಧಿ ಆಗೋದಕ್ಕೆ, ಇವಕ್ಕೆಲ್ಲ ಆ ಕಾಯಿಲೆಗಳು ಬರಬೇಕು. ಯಾವ ಕಾಯಿಲೆಗಳು? ಶೀಘ್ರ ರೋಗಗಳು. ಮೊದಲು ಶೀಘ್ರ ರೋಗಗಳ ಗುಂಪು ಹೇಳ್ಬೇಕು ಮೊದಲು. ಅವು ಯಾವ್ಯಾವಪ್ಪ ಅಂದಾಗ ಈಗ ಇದು ಉತ್ತರ. ಯಾವುದು? ಶೀತ, ಕೆಮ್ಮು, ಜ್ವರ. ಶೀತ ಅಂದ್ರೆ ನೆಗಡಿ, ಕೆಮ್ಮು, ಜ್ವರ, ಆಮೇಲೆ ತಲೆನೋವು, ಬೇದಿ, ವಾಂತಿ, ಬೇದಿ. ಅದರಲ್ಲೂ ವಾಂತಿ ಕಡಿಮೆ, ಬೇದಿ ಸರಿಯಾಗಿ ಆರೋಗ್ಯ ಚೆನ್ನಾಗಿದ್ರೆ ವರ್ಷಕ್ಕೊಂದ್ಸಾರಿನೂ ವಾಂತಿ ಆಗಲ್ಲ. ವಾಂತಿ ಬರಲೇಬೇಕು ಅಂತೇನಿಲ್ಲ. ಒಳಗಡೆ ತುಂಬಾ ಸ್ಟಾಕ್ ಇದ್ರೆ ಅಷ್ಟೇ ವಾಂತಿ ಬರೋಂಥ ಸಾಧ್ಯತೆಗಳಿರುತ್ತೆ ಹೊರತು ಆ ವಾಂತಿ ಬರೋದ್ರ ಸಾಧ್ಯತೆ ಜಾಸ್ತಿ ಆದಾಗ ದೀರ್ಘ ರೋಗಗಳಿಗೆ ತಿರುಗ್ತಾ ಇದೆ ಅಂತ ತಿಳ್ಕೊಬೇಕು ನಾವು. ಈ 4-5 ರೋಗಗಳೇನಿದಾವಲ್ಲ, ನೆಗಡಿ, ಜ್ವರ, ಕೆಮ್ಮು, ಆಮೇಲೆ ತಲೆನೋವು, ಬೇದಿ, ಇವು ನಿಜವಾಗಿ ರೋಗಗಳಲ್ಲ. ಗೊತ್ತಾಯ್ತಲ್ಲ? ಈಗ ನಿದ್ದೆ ಬರುತ್ತೆ ನಿಮ್ಗೆ, ನಿದ್ದೆನ ರೋಗ ಅಂತ ಕರಿತೀರಾ? ಇಲ್ಲ. ಹಸಿವಾಗತ್ತೆ, ಹಸಿವಿನ ರೋಗ ಅಂತ ಕರಿತೀರಾ? ಇಲ್ಲ. ಅಲೋಪತಿ ಪದ್ಧತಿ ಇವುಗಳನ್ನ ತಪ್ಪರ್ಥ ಮಾಡ್ಕೊಳ್ತು. ಈಗ ಏನು ಸೊಳ್ಳೆ ಕಡಿಯೋದ್ರಿಂದ ಮಲೇರಿಯಾ ಬರುತ್ತೆ, ಸೊಳ್ಳೆ ಕಡಿಯೋದ್ರಿಂದ ಡೆಂಗ್ಯೂ ಬರುತ್ತೆ, ಸೊಳ್ಳೆ ಕಡಿಯೋದ್ರಿಂದ ಚಿಕನ್ ಗುನ್ಯಾ ಬರುತ್ತೆ ಅಂತ ಹೇಳಿದ್ರು ಅವರು. ಸೊಳ್ಳೆ ಎಲ್ರಿಗೂ ಕಡಿತಾವೆ, ಎಲ್ರಿಗೂ ಕಾಯಿಲೆ ಬರ್ತಾವ? ಇಲ್ಲ. ಇಲ್ಲೊಂದು 25 ಜನ ಇದೀವಿ ಅಂತ ಇಟ್ಕೊಳ್ಳಿ, 25 ಜನಕ್ಕೂ ಒಂದ್ಸರಿ ಸೊಳ್ಳೆ ಕಡ್ದಿತ್ತು. ಆವಾಗ ಕೊರೋನಾ ಬಂತು, ಅವಾಗ ಹೇಳಿದ್ರು ಮಾಸ್ಕ್ ಹಾಕೊಂಬಿಡಿ, ಆಮೇಲೆ ವ್ಯಾಕ್ಸಿನ್ ತಗೊಂಬಿಡಿ, ಕೈ ಚೆನ್ನಾಗಿ ತೊಳಿರಿ. ಇವನು ಹೇಳ್ತಿದ್ದ ಪಬ್ಲಿಕ್ ಟಿವಿ, ಅವನು ಹುಚ್ಚರು ತೊಗೊಳಂಗ್ ತೊಳಿರಿ ಅಂತ. ಹೋಗ್ಬಾರ್ದು, ಕೈ ತೊಳೆಯೋದು ನೋ. ಏನ್ ಮಾಡಿದ್ರು ನೀವು ಬ್ಯಾಕ್ಟೀರಿಯಾ ವೈರಸ್ ಇಲ್ಲದೆ ಬದುಕಕ್ಕಾಗಲ್ಲ. ಬ್ಯಾಕ್ಟೀರಿಯಾ ವೈರಸ್ ಬೇಕೇ ಬೇಕು. ಹಾಗಾದ್ರೆ ನಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಮಾಡ್ಕೋಬೇಕು. ಇಮ್ಯುನಿಟಿ ಸ್ಟ್ರಾಂಗ್ ಮಾಡಕ್ಕೆ ಈ ಎಲ್ಲ ಹುಚ್ಚುತನಗಳು ಮಾಡಿದ್ರೆ ಆಗಲ್ಲ. ಹಂಗಾದ್ರೆ ಏನ್ ಮಾಡ್ಬೇಕು? ಮೊಟ್ಟ ಮೊದಲನೇದು ಅದನ್ನ ಅರ್ಥ ಮಾಡ್ಕೋಬೇಕು. ಎಷ್ಟು ಹೆದರ್ಕೊಂಡ್ರು ಅಂತಂದ್ರೆ, ಪ್ಯಾನಿಕ್ ಅನ್ನೋ ಶಬ್ದ ನಾವು ಕೇಳೇ ಇರ್ಲಿಲ್ಲ ಹೆಚ್ಚು. ಎಷ್ಟೆಷ್ಟೋ ಜನ ಡಾಕ್ಟರ್ಗಳೇ ಸತ್ತೋಗ್ಬಿಟ್ರು. ವಿಚಿತ್ರ ಅಂತಂದ್ರೆ, ಅದು ಎಂತದ್ದು ಹೇಳ್ತಿರಲ್ಲ, ಕಿಟ್, ಸೇಫ್ಟಿ ಕಿಟ್ ಅಂತ. ಪಿ ಕಿಟ್, ಪ್ರಿಕಾಷನರಿ ಏನೋ ಪ್ರೊಟೆಕ್ಷನ್, ಪ್ರಿವೆನ್ಷನ್, ಒಟ್ಟು ಪಿ ಕಿಟ್, PPP 3 P ಹೇಳ್ತಿದ್ರು. ಒಟ್ಟು ಎಷ್ಟು ತ್ರಾಸ ಆಗ್ತಿತ್ತಂತೆ ಅಂದ್ರೆ ಅದನ್ನ ಹಾಕೊಂಡ್ರೆ
ತಲೆಯಿಂದ ಹಿಡ್ಕೊಂಡು ಪಾದದವರೆಗೂ ಹಾಕೋಬೇಕಂದ, ಪಾದ ಕವರ್ ಆಗ್ಬೇಕು. ಆಮೇಲೆ ಅವ್ರ ಹತ್ರಕ್ಕೆ ಯಾರು ಹೋಗಂಗಿಲ್ಲ. ಎಷ್ಟೋ ಜನ ಹಾಸ್ಪಿಟ್ಲ್ ಗೇಟಲ್ಲಿ ಬಾಕ್ಸ್ ಇಟ್ಟು ಹೋಗೋದು ಊಟದ್ದು, ಇವ್ರು ಹೋಗಿ ತಗೊಳೋದನ್ನ. ಅಂದ್ರೆ ಇಷ್ಟು ಮಾಡಿದ್ರು ಕೆಲವು ಡಾಕ್ಟರ್ಗಳು ಸತ್ರು, ಆ ಪಿ ಕಿಟ್ ಹಾಕೊಂಡಿದ್ರನೆ ಸತ್ರನು. ಇವೆಲ್ಲ ಮೂರ್ಖತನಗಳು, ವಿಜ್ಞಾನದ ಮೂರ್ಖತನಗಳು. ಅವನು ಒಬ್ಬ ಇದ್ದ, ಲೂಯಿ ಪಾಶ್ಚರ್, ಏನು ಈ ಕ್ರಿಮಿ ಸಿದ್ಧಾಂತವನ್ನು ಕಂಡಿಡೋನು ಮೊದ್ಲು ಅವನೇ ಅಂತ ಹೇಳ್ಬೋದು. ಅವನಿಗಿಂತ ಮುಂಚೆ ಒಬ್ಬ ಸ್ವಲ್ಪ ಕಂಡಿಡಿದಿದ್ದೆ, ಡೇವಿಡ್ ಜೆನ್ನರ್ ಅಂತ ಹೇಳಿ. ಇವನು ಏನ್ ಮಾಡ್ತಿದ್ನಂತಂದ್ರೆ, ಬಾಳೆಹಣ್ಣು ತಿನ್ನೋದಕ್ ಮುಂಚೆ ಆ ಬಾಳೆಹಣ್ಣನ್ನು ಕುದಿಯೋ ನೀರಲ್ಲಿ ಎದ್ದದು, ಗೊತ್ತಾಯ್ತಲ್ಲ. ಯಾಕೆಂದ್ರೆ ಅದ್ರಲ್ಲಿರೋ ಬ್ಯಾಕ್ಟೀರಿಯಾಗಳು, ವೈರಸ್ಗಳನ್ನ ತೆಗೆದಾಕ್ಬೇಕು, ಹೋಗ್ಲಿ ಅದು ಅಂತ ಹೇಳಿ. ಇದು ವಿಜ್ಞಾನ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಮೂರ್ಖತನ. ನನ್ನ ಪ್ರಕಾರ ಈ ಆಧುನಿಕ ವೈದ್ಯಕೀಯ ಚಿಂತನೆ ಏನಿದೆ ಅದರಲ್ಲೇ ದೋಷ ಇದೆ. ಮತ್ ಅದಕ್ಕೂ ಮೂರ್ಖತನ ಅಂದ್ರೆ ಮತ್ತೆ ರಾಮದೇವ್ ಬಾಬಾನ್ ಬಗ್ಗೆ ಮೇಲೆ ಹೋದಂಗ ನನ್ ಮೇಲೂ ಹೊರಟ್ಕೋದ, ಅದ್ರಲ್ಲೇ ದೋಷ ಇದೆ. ಅದು ಇವತ್ತು ಒಪ್ಕೋಬಹುದು ಅವರು, ಅಥವಾ 200 ವರ್ಷಕ್ಕೆ ಒಪ್ಕೋಬಹುದು. ದೋಷ ಅಂತ ಇದ್ದೇ ಇದೆ, ಮೂರ್ಖತನ ಇದೆ. ಅದು ಯಾವ ಕೋರ್ಟೆ ಹೇಳಿ ಏನೇ ಹೇಳಿ ತಪ್ಪೆ. ಅದನ್ನ ಈ ಅಲೋಪತಿ ಪದ್ಧತಿ ಏನ್ ಮಾಡ್ತಂದ್ರೆ, ತಾತ್ಕಾಲಿಕವಾಗಿ ಹುಷಾರಾಗೋದನ್ನ ನೋಡ್ಕೊಂಡು, ತಾತ್ಕಾಲಿಕವಾಗಿ ಚೆನ್ನಾಗೋದನ್ನ ನೋಡ್ಕೊಂಡು ಜ್ವರನ ನಿಯಂತ್ರಣ ಮಾಡಕ್ ಔಷಧಿ ಕಂಡಿಡಿತು. ನೆಗಡಿಗೊಂದ್ ಮಾತ್ರೆ, ಜ್ವರಕ್ಕೊಂದ್ ಮಾತ್ರೆ, ಬೇದಿ ನಿಲ್ಸಕ್ಕೊಂದ್ ಮಾತ್ರೆ, ತಲೆನೋವಿಗೊಂದ್ ಮಾತ್ರೆ, ಮತ್ತೆ ಊಟ ಬಿಡಿಸ್ಲಿಲ್ಲ. ಅದನ್ನೆಲ್ಲ ಕೊಡ್ತಾನೆ ಇರೋದು, ಊಟ ಮಾಡ್ತಾನೆ ಇರೋದು, ಶರೀರ ಹಾಳಾಕೊಂತ ಬರುತ್ತೆ. ಈ ಪೇನ್ ಕಿಲ್ಲರ್ ಅಂತ ಕೊಡ್ತಾರಲ್ಲ, ಪೇನ್ ಕಿಲ್ಲರ್ ಕೊಡ್ತಾ ನಿಮ್ ಲಿವರ್ ಹಾಕೊಂತ ಬರುತ್ತೆ. ಆಮೇಲೆ ಈ ಅಸಿಡಿಟಿಗೆ ಅಂತ ಮಾತ್ರೆ ತಗೊಂತಾರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಅಂತ ಮಾತ್ರೆ ತಗೊಂತಾರೆ. ಇಡೀ ನಿಮ್ ಡೈಜೆಸ್ಟಿವ್ ಸಿಸ್ಟಮ್ನೇ ಹಾಳು ಮಾಡ್ತಾ ಬರುತ್ತೆ. ಆದ್ರಿಂದ ಈ 5 ರೋಗಗಳಿಗೆ ಚಿಕಿತ್ಸೆ ತಗೊಳ್ಳೋದೇ ಮೊದಲು. ರೋಗ ಏನು ಔಷಧಿ ಮಾತ್ರೆ, ಡ್ರಗ್ಸ್ ತಗೊಳ್ಳೋದೇ ತಪ್ಪು. ಹಾಗಾದ್ರೆ ಏನ್ ಮಾಡ್ಬೇಕು ಅವಾಗ? ಪಂಚಭೂತಗಳ ಚಿಕಿತ್ಸೆ, ಇದನ್ನೇ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೊಟ್ಟ ಮೊದಲು ನೀರು ಜಾಸ್ತಿ ಕುಡಿಯುವಂಥದ್ದು. ಯಾವುದೇ ಕಾಯಿಲೆ ಬರ್ಲಿ, 5ರಲ್ಲಿ ನೆಗಡಿ ಬಂದಾಗ ನೀರೇ ಕುಡಿಬಾರ್ದು ಅಂತ ಹೊರಟ್ಬಿಡ್ತೀರ. ನೀರು ಕುಡಿಬೇಕು. ಅದ್ರಲ್ಲೂ ಉಗುರು ಬೆಚ್ಚಿನ ನೀರು, ಬೇಸಿಗೆ ಇದ್ರೆ ತಣ್ಣೀರೇ ಕುಡೀರಿ ಅಂತ. ಆದ್ರೆ ಇಷ್ಟೇ ಶುದ್ಧ ನೀರು. ಇವಾಗ ತುಂಬಾ ಜನರಿಗೆ ಶುದ್ಧ ನೀರು ಸಿಗೋದೇ ದೊಡ್ಡ ಕಷ್ಟ ಆಗಿದೆ. ಬೋರ್ವೆಲ್ಗಳಲ್ಲಿ ಇರ್ತಕ್ಕಂಥ ನೀರು ಚೆನ್ನಾಗಿಲ್ಲ, ಫ್ಲೋರೈಡ್ ಇದೆ, ಬೇರೆ ಬೇರೆ ಕೆಮಿಕಲ್ಸ್ ಇದೆ. ಇನ್ನು ನಿಮಗೆ ಈ ಏನು ಆರೋ ಸಿಸ್ಟಮ್ ಅಲ್ಲಿ ಮಾಡ್ಕೊಡ್ತೀವಿ ಅಂತೇಳಿ ಮಿನರಲ್ ವಾಟರ್ ಅಂತ ಕೊಡ್ತಾರಲ್ಲ, ಅದು ಕೂಡ ಒಳ್ಳೇದಲ್ಲ ಅಂತ ಹೀಗೆ ಅವರೇ ಹೇಳ್ತಿದ್ದಾರೆ. ಅದನ್ನ ದೀರ್ಘಾವಧಿಗೆ ತಗೊಂಡ್ರೆ ಮಂಡಿ ನೋವು ಬರುತ್ತೆ. ಏನ್ ಮಾಡೋದಾಗಾದ್ರೆ, ಶುದ್ಧ ನೀರನ್ನು ಹೇಗೆ ಒದಗಿಸ್ಕೊಂತೀರೋ ಒದಗಿಸ್ಕೊಳ್ಳಿ, ಅದಕ್ಕೆ ನೀವೇ ಜವಾಬ್ದಾರ. ನಾವು ಹೇಳ್ಕೊಡ್ಬೋದು ಅಷ್ಟೇ, ನೀರ್ ಯಾವಾಗ್ಲೂ ಕೊಡಕ್ಕಾಗಲ್ಲ. ನೀರ್ ಕೊಡ್ಬೇಕು ಅಂದ್ರೆ ನೀವು ಇಲ್ಲೇ ಇರ್ಬೇಕು ಕಾಯಮಾಗಿ, ಮಳೆ ನೀರು ಕೊಡ್ತೀವಿ ಇದ್ದರ, ಅದು ಸಾಧ್ಯ ಆಗ್ಲಾರ ಮಾತು. ಹಾಗಾದ್ರೆ ಶುದ್ಧೀಕರಣ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೋಸೋದು, ಅದ್ರಲ್ಲೂ ಈ 100 ಮೈಕ್ರೋಮೀಟರ್ ಬಟ್ಟೆ ಅಂತ ಬರುತ್ತೆ, 400 ಮೈಕ್ರೋಮೀಟರ್ ಬಟ್ಟೆ ಅಂದ್ರೆ ಏನ್ ನೀವು ಸ್ಕ್ರೀನ್ ಪ್ರಿಂಟ್ ಮಾಡ್ತಾರಲ್ಲ, ಅದರಲ್ಲಿ ಆ ಬಟ್ಟೆಯಲ್ಲಿ ಸೋಸಿದ್ರೆ ಕೆಲವು ಖನಿಜಾಂಶಗಳೆಲ್ಲ ಮೇಲೆ ಉಳ್ಕೊಂತವೆ. ಆಮೇಲೆ ಕುದಿಸೋದ್ರಿಂದ ಏನ್ ಖನಿಜಾಂಶ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ನೀರು ಕುದಿಸೋದ್ರಿಂದ ಅದಿನ್ನೂ ಕೆಳಗೆ ಉಳಿಬಹುದು. ಕುದಿಸೋದ್ರಿಂದ ನೀವು ವೈರಸ್ಸು ಬ್ಯಾಕ್ಟೀರಿಯಾ ತೆಗಿಬಹುದೇ ಹೊರತು ಖನಿಜಗಳನ್ನ ಬೇರೆ ಮಾಡಕ್ಕಾಗಲ್ಲ. ಅರ್ಥ ಆಗ್ತಿದೆಯಲ್ವಾ? ಆದ್ರಿಂದ ಈ ಅಕ್ಯೂಟ್ ಡಿಸೀಸಸ್ ಅಂತ ಏನಿದಾವೆ, ಶೀಘ್ರ ರೋಗಗಳು ಅಂತ, ಇವುಗಳನ್ನ ನಿವಾರಣೆ ಮಾಡ್ಕೊಳಕ್ಕೆ ಮೊಟ್ಟ ಮೊದಲನೇ ಔಷಧಿ ಅಂದ್ರೆ ನೀರು. ಅದನ್ನ ಋಗ್ವೇದ ಹೇಳಿತ್ತು. ಅಪ್ಪು ಮೇ ಸೋಮೋ ಅಬ್ರವಿತ್ ಅಂದ್ರೆ ನೀರಿನ ಬಗ್ಗೆ ಸೋಮನು ಹೇಳಿದನು. ಅಂತರ್ವಿಶ್ವಾನಿ ಭೇಷಜಂ, ಆಂತರಿಕ ವಿಶ್ವದ ಔಷಧಿ ಯಾವ್ದಪ್ಪ ಅಂದ್ರೆ ನೀರು. ಹೊಟ್ಟೆಗೆ, ಮೂಗಿಗೆ, ಕಣ್ಣಿಗೆ, ಕಿವಿಗೆ ನೀರನ್ನೇ ಬಳಸಿ ನಾವು ಚಿಕಿತ್ಸೆ ಮಾಡಿ. ಅದಕ್ಕೆ ಶುದ್ಧವಾದ ನೀರು ಬೇಕು. ಅದಕ್ಕೆ ನಿಮಗೆ ಇಲ್ಲಿ ಬೋರ್ವೆಲ್ ವಾಟರ್ನು ಕೂಡ ನಾವು ಪ್ಯೂರಿಫೈಯರ್ ಹಾಕಿ ನಿಮಗೆ ಕೊಡ್ತೀವಿ. ಮೇಲ್ಗಡೆ ಪ್ಯೂರಿಫೈಯರ್ ಮೂಲಕ ಬರುತ್ತೆ. ಒಂದ್ ವೇಳೆ ಈಗ ಮಳೆ ಬಂದಾಗ ಸ್ವಲ್ಪ ಕೆಂಪು ಬಂದ್ರು ಬರ್ಬೋದು ನೀರು. ಇವತ್ತು ಕೆಂಪಾಗಿದೆಯಾ?
ಆದ್ರೆ ಹೆದರಬೇಡಿ, ಕೆಂಪಾದ್ರೂ ಅದು ಮಣ್ಣು ಕೂಡಿರುತ್ತೆ ಹೊರತು ಖನಿಜಗಳಲ್ಲ ಅವು. ಅರ್ಥ ಆಯ್ತಲ್ವಾ? ಅಂದ್ರೆ ಅದೇನಾಗಿದೆ, ಮೇಲ್ಗಡೆ ನೀರು ಭೂಮಿಯಲ್ಲಿ ಇಳಿದು ಬೋರ್ವೆಲ್ ನೀರಿನ ಜೊತೆಗೆ ಮಿಕ್ಸ್ ಆಗಿದೆ, ಕೆಟ್ಟದ್ದಲ್ಲ. ಅಲ್ಲೇನು ಕೆಮಿಕಲ್ ಯಾವುದು ಇರಲ್ಲ ಮತ್ತು ಯಾವುದು ಖನಿಜಗಳಿರಲ್ಲ. ಆದ್ರಿಂದ ಕೆಂಪು ನೀರು ಎಂದೇ 1 ದಿವಸ 2 ದಿವಸ ಅಷ್ಟೇ ಮಳೆ ಬಂದಾಗ. ಆದ್ರೆ ಅದನ್ನ ನೀವು ಸ್ನಾನಕ್ಕೆ ಮಾತ್ರ ಬಳಸ್ತಾರೆ, ಕುಡಿಯಕ್ಕೆ ಬಳಸಲ್ಲ. ಗೊತ್ತಾಯ್ತಲ್ವಾ? ಆದ್ರಿಂದ ಇನ್ ಬಟ್ಟೆ ತೊಳ್ಕೊಳ್ಳೋದಕ್ಕೆ ಇಲ್ಲಿ ಈ ಟ್ಯಾಂಕ್ ಏನಿದೆಯಲ್ಲ, ಸಿಸ್ಟೆನ್ ಅಂತ ಇರೋದಕ್ಕೆ, ಅದರಲ್ಲಿ ಬಟ್ಟೆ ತೊಳ್ಕೊಳ್ಳಿ. ಅದೇ ಏನಾಗಿರುತ್ತೆ ಅಂದ್ರೆ ನಿಂತ್ಕೊಂಡ್ಬಿಟ್ಟು ಆ ಮಣ್ಣು ಕೆಳಗಡೆ ಹೊರಟೋಗಿರುತ್ತೆ. ಅರ್ಥ ಆಯ್ತಲ್ವಾ? ಮಣ್ಣು ಕೆಳಗಡೆ ಹೋಗೋದ್ರಿಂದ ನಿಮಗೆ ನೀರು ತಿಳಿ ಆಗತ್ತೆ. ಆದ್ರಿಂದ ಅದು ನಲ್ಲಿಲ್ ಬರುವಾಗ ಏನಾಗುತ್ತೋ ಗೊತ್ತಿಲ್ಲ, ಯಾಕಂದ್ರೆ ನಲ್ಲಿಲ್ ಮೊದಲು ಬರೋದು ಕೆಳಗಡೆ ನೀರು ತಾನೆ ಅಲ್ವಾ? ಆದ್ರಿಂದ ಅದು ಏನ ಅಂತ ಗಾಬರಿ ಆಗ್ಬೇಡಿ. ಅದರಿಂದ ಆರೋಗ್ಯಕ್ಕಂತೂ ಏನು ತೊಂದರೆ ಇಲ್ಲ. ಸ್ವಲ್ಪ ಬಟ್ಟೆ ಗಿಟ್ಟೆ ತೊಳ್ಕೊಳ್ಳುವಾಗ ನಿಮಗೆ ಅದು ಸರಿ ಅನ್ನಿಸ್ಲಿಕ್ಕಿಲ್ಲ ಅಷ್ಟೆ. ಅಂದ್ರೆ ಮೊಟ್ಟ ಮೊದಲು ಶುದ್ಧವಾದ ನೀರು. ಎರಡನೇದು, ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಬೇಯಿಸಿದ ಆಹಾರ ಬಿಡೋದು. ಆಮೇಲೆ ಹಣ್ಣುಗಳನ್ನ ಹೆಚ್ಚು ಉಪಯೋಗಿಸೋದು. ಕಷಾಯಗಳು, ಶುಂಠಿ ಕಷಾಯ ಅಥವಾ ಮೆಂತ್ಯ ಕಷಾಯ ಅಥವಾ ಬೇರೆ 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 ಕಷಾಯ, ಕರ್ಬೇವಿನ ಸೊಪ್ಪಿನ ಕಷಾಯ. ನೆಗಡಿ ಆದಾಗ ಕರ್ಬೇವಿನ ಸೊಪ್ಪಿನ ಕಷಾಯ ಬಹಳ ಒಳ್ಳೇದು. ಕೊತ್ತಂಬರಿ ಕಷಾಯ, ಕೊತ್ತಂಬರಿ ಬೀಜದ ಕಷಾಯ, ಈ ಥರದ್ದೆಲ್ಲ ತಗೊಂಡ್ರೆ ಇವು 1 ದಿನದಿಂದ 3 ದಿವಸದೊಳಗಡೆ ಹೊರಟೋಗುತ್ತೆ. ಅಥವಾ ಉಪವಾಸ ಮಾಡೋದಂತೂ ಇನ್ನೂ ಒಳ್ಳೇದು. ನೀರು ಚೆನ್ನಾಗಿ ಕುಡಿದು, ನಿಂಬೆಹಣ್ಣಿಂದ ಸಜ್ಜೆನ ತುಪ್ಪ ಕುಡಿದು ನೀವು ಉಪವಾಸ ಮಾಡಿದ್ರಪ್ಪ ಅಂತಂದ್ರೆ ಇನ್ನೂ ಒಳ್ಳೇದು. ಉಪವಾಸದಿಂದನೇ ಈ 5 ರೋಗಗಳನ್ನ ನಾವು ನಿವಾರಿಸ್ಕೋಬಹುದು. ಈ 5 ರೋಗಗಳನ್ನ ನಿವಾರಿಸ್ಕೊಂಡ್ರೆ ದೀರ್ಘ ರೋಗಗಳು ಬರೋದೇ ಇಲ್ಲ. ಅರ್ಥ ಆಯ್ತಲ್ವಾ? ಮಾತ್ರೆ ಇಲ್ದಂಗೆ ಆಂಟಿಬಯೋಟಿಕ್ಸ್ ಅಂತ ಕೊಡ್ತಾರೆ ಇದಕ್ಕೆ. ಆಂಟಿಬಯೋಟಿಕ್ಸ್ ಇಲ್ದಂಗೆ ನೀವು ಇದನ್ನ ಹುಷಾರ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ದೊಡ್ಡ ಕಾಯಿಲೆಗಳು ಬರಲ್ಲ, ಮತ್ತೆ ನಿಮ್ಮ ಅಂಗಾಂಗಗಳು ವೀಕ್ ಆಗಲ್ಲ. ಈಗ ಏನಾಗ್ತಾ ಇದೆ, ತುಂಬಾ ಜನರಿಗೆ ಕಾಯಿಲೆ ಯಾಕಾಗುತ್ತೆ ವಯಸ್ಸಾದ್ಮೇಲೆ ಅಥವಾ ದೊಡ್ಡ ಕಾಯಿಲೆಗಳು ಯಾಕೆ ಬರ್ತವೆ ಅಂದ್ರೆ ಅಂಗಾಂಗಗಳೇ ವೀಕ್ ಆಗ್ಬಿಡುತ್ತೆ. ಲಿವರ್ ಕೆಡುತ್ತೆ, ಕಿಡ್ನಿ ಕೆಡುತ್ತೆ, ಈ ತರ ಎಲ್ಲ ಕೆಟ್ಕೊಂತ ಹೋಗಿ ಅದು ಔಷಧಿಯಿಂದ ಕೆಡ್ತಾ ಇದೆ ಅಂತ ನಿಮಗೂ ಗೊತ್ತಾಗಲ್ಲ, ಡಾಕ್ಟರ್ಗೂ ಗೊತ್ತಾಗಲ್ಲ. ಡಾಕ್ಟರ್ಗೆ ಗೊತ್ತಿದ್ರು ಹೇಳಲ್ಲ. ಆಮೇಲೆ ಅನಿವಾರ್ಯ, ನೀವು ಅರ್ಜೆಂಟ್ ಬಯಸ್ತೀರಿ, ಬೇಗ ಬೇಗ ಹುಷಾರಾಗ್ಬೇಕು, ಏನಾರ ಕೊಡ್ಲಿ ಅವರು. ಸ್ಟಿರಾಯ್ಡ್ಸ್ ಅಂತ ಕೊಡ್ತಾರೆ, ತುಂಬಾ ಕೆಟ್ಟದ್ದು. ಅಸ್ತಮಾ ಪೇಷಂಟ್ಗಳಿಗೆ, ಬೇರೆ ಬೇರೆ ಕಾಯಿಲೆಗಳಿಗೆ ಸ್ಟಿರಾಯ್ಡ್ಸ್ ಕೊಡ್ತಾರೆ. ಅದನ್ನ ತಗೋಬಾರ್ದು. ಗೊತ್ತಾಯ್ತಲ್ವಾ? ಅದಕ್ಕೆ ತಾಳ್ಮೆ ಬೇಕು, ವಿಚಾರ ಮಾಡ್ಬೇಕು, ಆರೋಗ್ಯದ ಬಗ್ಗೆ ನಿಜವಾಗಿ ಚರ್ಚೆ ನಡಿಬೇಕು, ಚಿಂತನೆ ನಡಿಬೇಕು. ಈಗ ಅದು ಯಾವ ಮೆಡಿಕಲ್ ಕಾಲೇಜಲ್ಲೂ ನಡೆಯಲ್ಲ. ಆಯುರ್ವೇದಿಕ್ ಬಿಟ್ಬಿಟ್ಟಿದ್ದಾರೆ, ಪ್ರಕೃತಿ ಚಿಕಿತ್ಸಕರು ಬಿಟ್ಬಿಟ್ಟಿದ್ದಾರೆ. ಅವರು ನಿಮಗೆ ಆ ಬಾತು ಈ ಬಾತು ನಿಮ್ಗೊಂಥರ ಮಜಾ ಮಾಡಿಸಿ 10 ದಿವಸದಲ್ಲಿ. ಈಗ ನಮ್ಮ ಮೇಷ್ಟ್ರು ಬಂದಿದ್ರಲ್ಲ, ದೀಕ್ಷಿತ್ ಮೇಷ್ಟ್ರು ಹೇಳ್ತಾ ಇದ್ರು, ಒಂದು ಚಿಕಿತ್ಸಾಲಯಕ್ಕೆ ಹೋಗಿದ್ರಂತೆ, 8 ದಿವಸಕ್ಕೆ 35,000 ರೂಪಾಯಿ ಖರ್ಚಾಯ್ತು. 35,000. ಆದ್ರೂ ಕೊನೆ ದಿವಸ ಅವ್ರಿಗೆ ಜ್ವರ ಬಂದು ಮತ್ತೆ ಇಲ್ಲಿ ನಮ್ಮ ಚಿಕಿತ್ಸೆನೆ ಮಾಡ್ಕೊಂಡು ಜ್ವರ ಕಳ್ಕೊಂಡ್ರು. ಅವ್ರು ಯಾವ ಮಾತ್ರೆನೂ ತಗೊಳಲ್ಲ. ಒಂದು 15 ವರ್ಷದಿಂದ ಅವರು ಉಪವಾಸ ಮಾರ್ಗದಲ್ಲಿದ್ದಾರೆ. ಮತ್ತೆ ಆ ಚಿಕಿತ್ಸಾಲಯಕ್ಕೆ ಯಾಕೆ ಹೋದ್ರು ಅಂದ್ರೆ ಅದು ಅಧಿಕೃತ ಚಿಕಿತ್ಸಾಲಯ, ಅದಕ್ಕೆ ಸರ್ಕಾರದಿಂದ ರಜಾ ಕೊಡುತ್ತೆ ಅಥವಾ ಅದರ ಸರ್ಟಿಫಿಕೇಟ್ ಸರ್ಕಾರದಲ್ಲಿ ನಡೆಯುತ್ತೆ, ನಮ್ದು ನಡೆಯಲ್ಲ. ಅದಕ್ಕೋಸ್ಕರವಾಗಿ ಅವ್ರು ಅಲ್ಲಿಗೆ ಹೋದ್ರು. ಹುಷಾರಾಗ್ಲಿಲ್ಲ, ಆದ್ರೆ ಖರ್ಚಾಗಿದ್ದೆಷ್ಟು? 35,000. ಎಲ್ಲಿಂದ ತರಬೇಕು ಅಂದ್ರೆ ಮಧ್ಯಮ ವರ್ಗದವ್ರಿಗೂ ಕಷ್ಟ, ಶ್ರೀಮಂತರಿಗೆಲ್ಲ. ಮಧ್ಯಮ ವರ್ಗದವ್ರಿಗೆ, ಬಡವ್ರಿಗಂತೂ ಆಗದೇ ಇಲ್ಲ, ಅಲ್ಲಿ ಅವ್ರ ಹೆಸರೇ ಕೇಳಕ್ಕಾಗಲ್ಲ. ಮಧ್ಯಮ ವರ್ಗದವ್ರಿಗೂ ಕಷ್ಟ ಆಗತ್ತೆ. ಶ್ರೀಮಂತರು, ಸಾಮಾನ್ಯ ಶ್ರೀಮಂತರು, ಈಗ ಮಧ್ಯಮ ವರ್ಗದ ಶ್ರೀಮಂತರು ಅಂತಾನು ಕರೀತಾರೆ, ಅವ್ರಿಗೂ ಕಷ್ಟ. ಗೊತ್ತಾಯ್ತಲ್ವಾ? ಆಮೇಲೆ ಅದನ್ನಂತೂ ನೀವು ಮತ್ತೆ ಮಾಡ್ಕೊಳಕ್ ಆಗಲ್ಲ. ಇಲ್ಲೇ ನೀವು ಕಲಿತೀರಾ, ಇದನ್ನ ಮತ್ತೆ ಮಾಡ್ಕೋಬಹುದು, ಮನೇಲೆ ಮಾಡ್ಕೋಬಹುದು. ಇದಕ್ಕೆ ಈ ಶೀಘ್ರ ರೋಗಗಳು ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಮೊದಲನೇ ಗುಂಪು ಯಾವುದು? ಶೀಘ್ರ ರೋಗಗಳು. ಯಾವ್ಯಾವುದು? ಶೀತ ಅನ್ಬಾರ್ದು, ನೆಗಡಿ ಅನ್ಬೇಕಷ್ಟೇ. ನೆಗಡಿ, ಕೆಮ್ಮು, ಜ್ವರ, ತಲೆನೋವು, ಬೇದಿ ಅಥವಾ ಇಂಡೈಜೆಷನ್, ಅಜೀರ್ಣ. ಗೊತ್ತಾಯ್ತಲ್ವಾ? ಈ ರೋಗಗಳನ್ನ ನೀವು
ಈ ತರ ಹುಷಾರ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಶರೀರದಲ್ಲಿ ಏನೇ ಡಿಸಾರ್ಡರ್ಸ್ ಆದ್ರೂ ಮೊದ್ಲು ಈ 5 ರೂಪದಲ್ಲೇ ಆಗೋದು. ಮೊದ್ಲಿಗೆನೆ ಟೈಫಾಯ್ಡ್ ಬರಲ್ಲ, ಮೊದ್ಲಿಗೆ ಮಲೇರಿಯಾ ಬರಲ್ಲ, ಮೊದ್ಲಿಗೆ ಚಿಕನ್ ಗುನ್ಯಾ ಬರಲ್ಲ, ಮೊದ್ಲಿಗೆ BP ಶುಗರ್ ಯಾವುದು ಬರಲ್ಲ. ಇವಕ್ ಮಾತ್ರೆ ತಗೊಂಡ್ ನೀವು ಹಾಳು ಮಾಡ್ಕೊಂಡ್ರೆ ಶರೀರನ ಬರಕ್ ಶುರು ಆಗ್ತದೆ. ಇದೆಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.